ಜಾತ್ರೆಗಳ ಜಾತ್ರೆ ಜಾತ್ರೆಗಳ ತೊಟ್ಟಿಲು ಎಂದೇ ಪ್ರಸಿದ್ಧಿಯಾಗಿರುವ ವಿಜಯಪುರದ ಶ್ರೀ ಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಅದ್ದೂರಿಯಾಗಿ ನಡೆಯುವ ಮಹಾ ಜನಪದ ಧಾರ್ಮಿಕ ಉತ್ಸವವಾಗಿದೆ. ಈ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಉತ್ತರ ಕರ್ನಾಟಕದ ಸಂಸ್ಕೃತಿ, ಇತಿಹಾಸ, ನಂಬಿಕೆ ಮತ್ತು ಜನಜೀವನದ ಸಮಗ್ರ ಪ್ರತಿಬಿಂಬ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಜಾತ್ರೆ ಎಂದು ನಮ್ಮೂರ ಜಾತ್ರೆಯಾಗಿ ಜನಮನದಲ್ಲಿ ಬೆರೆತು ಹೋಗಿದೆ. ಉತ್ತರ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದಲೂ ಸಾವಿರಾರು ಭಕ್ತರು ತಂಡೋಪತಂಡವಾಗಿ ವಿಜಯಪುರಕ್ಕೆ ಆಗಮಿಸಿ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಲು ಹರಸಾಹಸ ಪಡುತ್ತಾರೆ. ಸಿದ್ದರಾಮರು ಸಮತೆಯ ಸಿದ್ಧರಾಗಿ ಬಾಳಿದ ಮಹಾನ್ ಶಿವಯೋಗಿ. ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ತತ್ವವನ್ನ ತಮ್ಮ ಜೀವನದ ಉಸಿರಾಗಿಸಿಕೊಂಡಿದ್ದ ಅವರು ಸುಖ ದುಃಖಗಳನ್ನ ಸಮಾನವಾಗಿ ಕಾಣುತ್ತಾ ಮಾನವೀಯ ಬದುಕಿಗೆ ದಾರಿದೀಪವಾದವರು. 12ನೇ ಶತಮಾನದಲ್ಲಿ ನೀರಾವರಿಯ ಮಹತ್ವವನ್ನು ಅರಿತು ಕೆರೆ ಕಟ್ಟೆಗಳನ್ನ ನಿರ್ಮಿಸಿ ರೈತರ ಬಂಧುವಾಗಿದ್ದ ಸಿದ್ದರಾಮರು ಜಾತಿ, ಮತ, ಧರ್ಮ ಭೇದವಿಲ್ಲದೆ ಎಲ್ಲರ ಆರಾಧ್ಯ ದೈವವಾಗಿದ್ದವರು. ಎಂಥದ್ದೇ ಕಷ್ಟ ಎದುರಾದರೂ ಸಿದ್ದರಾಮ ಎಂದು ಭಕ್ತಿಯಿಂದ ನೆನೆಸಿದರೆ ಸಾಕು, ಬೆಟ್ಟದಂತ ಕಷ್ಟಗಳು ಕರಗಿ ಹೋಗುತ್ತವೆ ಎಂಬ ನಂಬಿಕೆ ಭಕ್ತರ ಮನದಲ್ಲಿ ಗಾಢವಾಗಿದೆ. ಇದಕ್ಕಾಗಿಯೇ ರೈತರು, ವ್ಯಾಪಾರಸ್ಥರು, ಕಾರ್ಮಿಕರು ಈ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಸಿದ್ದೇಶ್ವರ ಜಾತ್ರೆಯ ಅತ್ಯಂತ ವಿಶಿಷ್ಟ ಮತ್ತು ಆತ್ಮೀಯ ಆಚರಣೆ ಅಂದರೆ ನಂದಿ ಕೋಲು ಮೆರವಣಿಗೆ. ಜನಪದ ನಂಬಿಕೆ ಪ್ರಕಾರ ಸಿದ್ದೇಶ್ವರರು ಶಿವಭಕ್ತ ಯೋಗಿಗಳು. ನಂದಿಯ ಆಶೀರ್ವಾದ ಇಲ್ಲದೆ ಅವರ ಜಾತ್ರೆ ಪೂರ್ಣವಾಗದು. ಅದಕ್ಕಾಗಿ ಜಾತ್ರೆಗೆ ಮುನ್ನವೇ ವಿವಿಧ ಊರುಗಳಿಂದ ಭಕ್ತರು ಉದ್ದವಾದ ಕಂಬಗಳ ಮೇಲೆ ವಿಭಿನ್ನ ಬಣ್ಣ ಚಿಹ್ನೆಗಳ ನಂದಿ ಧ್ವಜಗಳನ್ನು ಹೊತ್ತು ಕಾಲ್ನಡಿಗೆಯಲ್ಲಿಯೇ ವಿಜಯಪುರದತ್ತ ಬರ್ತಾರೆ. ನಂದಿ ಕೋಲು ಮೆರವಣಿಗೆಯಲ್ಲಿ ಹುಡುಗರು ಬಿಳಿ ಬಟ್ಟೆ ಧರಿಸುವುದು ಒಂದು ಮಹತ್ವದ ಸಂಪ್ರದಾಯವಾಗಿದೆ. ಬಿಳಿ ಬಣ್ಣ ಶುದ್ಧತೆ, ಸರಳತೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ನಂದಿ ಕೋಲು ಹೊರುವವರು ಆ ದಿನ ತಮ್ಮನ್ನ ಭಕ್ತರು ಮತ್ತು ಸೇವಕರಾಗಿ ಪರಿಗಣಿಸುವುದರಿಂದ ಬಿಳಿ ಬಟ್ಟೆ ಧರಿಸಿ ನಿಯಮಬದ್ಧ ಜೀವನವನ್ನ ಪಾಲಿಸುತ್ತಾರೆ. ಬಿಳಿ ಬಟ್ಟೆ ಮನಸ್ಸಿನ ಶಾಂತಿ ಮತ್ತು ಆತ್ಮಶುದ್ಧಿಯನ್ನ ಪ್ರತಿನಿಧಿಸುತ್ತದೆ. ಹೀಗಾಗಿ ಬಿಳಿ ಬಟ್ಟೆ ಕೇವಲ ವೇಷವಲ್ಲ, ಜನಪದ ನಂಬಿಕೆ ಮತ್ತು ಧಾರ್ಮಿಕ ಮೌಲ್ಯಗಳ ಪ್ರತೀಕವಾಗಿದೆ. ನಂದಿ ಕೋಲು ಮೆರವಣಿಗೆ ಭಕ್ತಿ, ಶ್ರಮ ಮತ್ತು ಸಂಕಲ್ಪದ ಯಾತ್ರೆ. ನಂದಿ ಧ್ವಜದ ಮೇಲೆ ಕಾಣುವ ನಂದಿ ಅದು ನಿಷ್ಠೆಯ ಸಂಕೇತ. ಕೆಂಪು, ಹಳದಿ ಬಣ್ಣಗಳು ಅವು ಶಕ್ತಿ ಮತ್ತು ಮಂಗಳದ ಸೂಚನೆ. ಆ ಉದ್ದವಾದ ಕೋಲು ಭೂಮಿ ಮತ್ತು ಆಕಾಶವನ್ನ ಸಂಪರ್ಕಿಸುವ ಸೇತು. ಪ್ರತಿ ಧ್ವಜವು ಒಂದು ಪ್ರಾರ್ಥನೆ. ಜನಪದ ಸಂಪ್ರದಾಯದಂತೆ ನಂದಿ ಕೋಲು ಬಿದ್ದರೆ ಅದನ್ನ ಅಪಶಕುನವೆಂದು ಕಾಣುತ್ತಾರೆ. ಅದಕ್ಕಾಗಿ ಧ್ವಜ ಹೊತ್ತವರು ಉಪವಾಸ, ನಿಯಮ, ಶುದ್ಧಾಚಾರ ಪಾಲಿಸುತ್ತಾರೆ. ಕೆಲವರು ವರ್ಷಗಟ್ಟಲೆ ಹರಕೆ ಹೊತ್ತು ನಂದಿ ಕೋಲು ಹೊರುವುದು ಈ ಪವಿತ್ರತೆಯ ಭಾಗವಾಗಿದೆ.
ಜಾತ್ರೆಯ ಅಂಗವಾಗಿ ಲಿಂಗಗಳಿಗೆ ಎಣ್ಣೆ ಮಜ್ಜನ, ಅಭಿಷೇಕ, ನಂದಿಧ್ವಜ ಮೆರವಣಿಗೆ, ಚಿತ್ತಾಕರ್ಷಕ ಮದ್ದು ಸುಡುವ ಕಾರ್ಯಕ್ರಮ, ದನಗಳ ಜಾತ್ರೆ, ಜನಪದ ಮತ್ತು ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳು ವಿಜೃಂಭಣೆಯಿಂದ ನಡೆಯುತ್ತವೆ. 1918ರಿಂದ ಸಿದ್ದೇಶ್ವರ ಸಂಸ್ಥೆಯ ಆಡಳಿತ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಈ ಜಾತ್ರೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟಿಸಲಾಗ್ತಾ ಇದೆ. ನೂರಾರು ಅಂಗಡಿಗಳು, ಆಹಾರದ ಸ್ಟಾಲ್ಗಳು, ಮಕ್ಕಳ ಆಟಿಕೆಗಳು, ಸರ್ಕಸ್ ಮತ್ತು ಮನೋರಂಜನಾ ಆಟಗಳು ಜಾತ್ರೆಗೆ ಜೀವ ತುಂಬುತ್ತವೆ. ಗಾಜಿನ ಬಳೆಗಳು, ನಕಲಿ ಆಭರಣಗಳು, ಮಣ್ಣಿನ ಗೊಂಬೆಗಳು, ಮರದ ಆಟಿಕೆಗಳು, ರುದ್ರಾಕ್ಷಿ ಮಾಲೆಗಳು, ದೇವರ ಪ್ರತಿಮೆಗಳು ಭಕ್ತರನ್ನ ಸೆಳೆಯುತ್ತವೆ. ಶೇಂಗಾ ಚಿಕ್ಕಿ, ಸಕ್ಕರೆ ಅಚ್ಚು, ಚುರುಮುರಿ, ಮಿರ್ಚಿ ಬಜ್ಜಿ, ಬೋಂಡಾ ಈ ತಿನಿಸುಗಳ ರುಚಿ ಬಾಲ್ಯದ ನೆನಪುಗಳನ್ನ ಜೀವಂತಗೊಳಿಸುತ್ತದೆ. ಜಯಂಟ್ ವೀಲ್, ಡ್ರ್ಯಾಗನ್ ರೈಡ್, ಸರ್ಕಸ್, ಮಾಯಾಜಾಲ ಪ್ರದರ್ಶನಗಳು ಮಕ್ಕಳಿಗೂ ದೊಡ್ಡವರಿಗೂ ಸಮಾನ ಆನಂದವನ್ನ ನೀಡುತ್ತವೆ. ವಿಜಯಪುರದ ಶ್ರೀ ಸಿದ್ದೇಶ್ವರ ಜಾತ್ರೆ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಅದು ಜನಪದ ಸಂಸ್ಕೃತಿಯ ಮಹಾಕಾವ್ಯ. ಸಿದ್ದರಾಮರ ತತ್ವ, ನಂದಿಕೋಲು ಮೆರವಣಿಗೆಯ ಪವಿತ್ರತೆ, ಜನಜೀವನದ ಸಂಭ್ರಮ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಸೇರುವ ಅಪರೂಪದ ಉತ್ಸವ ಅದು. ಅದಕ್ಕಾಗಿಯೇ ಸಿದ್ದೇಶ್ವರ ಜಾತ್ರೆ ಕೇವಲ ದೇವರ ಜಾತ್ರೆ ಅಷ್ಟೇ ಅಲ್ಲ, ಜನರ ಬದುಕಿನ ಹಬ್ಬವೂ ಹೌದು.